ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಮಾಹಿತಿನ ಕೇಳ್ತಾ ಇದ್ರು. ಸರ್, ತಂದೆ ಇಲ್ಲದ ಮಗುವಿಗೆ ಹಣ ಬರುತ್ತೆ, ಡಿ ಸಿ ಆಫೀಸಲ್ಲಿ ಅರ್ಜಿ ಸಲ್ಲಿಸಬೇಕಾ, ಗ್ರಾಮ ಪಂಚಾಯತ್ ಅರ್ಜಿ ಸಲ್ಲಿಸಬೇಕಾ, ತಾಲೂಕು ಆಫೀಸ್ಗೆ ಅರ್ಜಿ ಸಲ್ಲಿಸಬೇಕಾ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿತ್ತು. ಸೊ ಅದನ್ನು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ. ಏನಪ್ಪ ಅಂದರೆ, ಈ ಮಾಹಿತಿ ಸುಳ್ಳು ನಿಜಾನ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿದರು. ಅವರಿಗೋಸ್ಕರ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಗ್ರಾಮ ಪಂಚಾಯತಿ, ಸರ್ಕಾರಿ ಕಚೇರಿ, ಕಂಪ್ಯೂಟರ್ ಸೆಂಟರ್ ಅಲ್ಲೇ ಇರ್ತಿರ್ತಕ್ಕಂಥ ಜನ ತಂದೆ ಇಲ್ಲದ ಮಗುವಿಗೆ ಹಣ ಬರುತ್ತೆ. ಪ್ರತಿ ತಿಂಗಳು ಕೂಡ ಏನಪ್ಪ ಅಂದರೆ 2,000 ರೂಪಾಯಿ ಅಂತ, ವರ್ಷಕ್ಕೆ 24,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ. ಹಾಗಾಗಿ ಕೂಡಲೇ ಎಲ್ಲರೂ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತೇಳಿ ಎಲ್ಲರೂ ಕೂಡ ಅಂದರೆ ಮುಗಿಬಿದ್ದಿದ್ರು. ಸೊ ಅವರಿಗೆಲ್ಲ ಏನಪ್ಪ ಅಂದರೆ, ಈಗ ಜಿಲ್ಲಾಡಳಿತ ಅಂದರೆ ಡಿ ಸಿ ಆಫೀಸಲ್ಲಿ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟೇನೆಂದರೆ, ಈ ಥರದ ಸ್ಕೀಮ್ ಯಾವುದೂ ಇಲ್ಲ, ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಮಾತ್ರ ನೆರವು ಯೋಜನೆ ಇದೆ. ಅದನ್ನು ಬಿಟ್ಟರೆ ಈ ಥರ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂಥ ಒಂದು ಯೋಜನೆ, ತಂದೆ ಇಲ್ಲದ ಮಗುವಿಗೆ ಹಣ ಅಂತೇಳಿ ಇದು ಸುಳ್ಳು ಸುದ್ದಿ ಅಂತ ಕೂಡ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅದಕ್ಕೆ ಕ್ಲಿಯರಾಗಿ ಮೆನ್ಷನ್ ಮಾಡೋದು, ತಂದೆ ಇಲ್ಲದ ಮಗುವಿಗೆ 24,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀಡ್ತೀವಿ ಎಂಬ ಸುದ್ದಿ ಜಾಲತಾಣದಲ್ಲಿ ಎಲ್ಲ ವೈರಲ್ ಆಗಿತ್ತು. ಸೊ ಸಾಕಷ್ಟು ಮಂದಿ ಪೋಷಕರು ಕೂಡ ಗೊಂದಲದಲ್ಲಿದ್ದರು. ಅರ್ಜಿ ಹಿಡಿದು ಗ್ರಾಮ ಪಂಚಾಯತಿ, ಸರ್ಕಾರಿ ಕಚೇರಿ, ಕಂಪ್ಯೂಟರ್ ಸೆಂಟ್ರು ಅಲಿತಾ ಇದ್ದರು. ಸೊ ಇದೇನಪ್ಪ ಅಂದರೆ, ಕಿಡಿಗೇಡಿಗಳು, ಮಧ್ಯವರ್ತಿಗಳ ಸುಗ್ಗಿ ಅಂತಾಗಿದ್ದು, ಕೆಲಸ ಮಾಡಿ ಕೊಡೋದಾಗಿ ಹೇಳಿ ಹಣ ವಸೂಲಿ ಮಾಡಿಕೊಂಡು ಜನರಿಗೆ ಏನಪ್ಪ ಅಂದರೆ ಪಂಗನಾಮ ಹಾಕ್ತಾಯಿದ್ರು. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಈಗ ಒಂದು ಬಿಗ್ ಅಪ್ಡೇಟ್ ಮತ್ತು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಕೆಲ ದಿನಗಳಿಂದ ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ಜಾಲತಾಣಗಳು ಕೂಡ ತಂದೆ ಇಲ್ಲದ ಮಕ್ಕಳಿಗೆ ಪ್ರತಿ ತಿಂಗಳು ಸರ್ಕಾರ 2,000 ರೂಪಾಯಿ ಹಣ ನೀಡುತ್ತೆ. ಸೊ ಆದಷ್ಟು ಭಾಳಷ್ಟು ಜನರಿಗೆ ಇದು ತಿಳಿದಿಲ್ಲ, ಈ ಯೋಜನೆ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಸಂದೇಶ ಹರಿದಾಡ್ತಾ ಇದ್ದು. ತಂದೆ ಇಲ್ಲದ ಮಕ್ಕಳ ಮನೆಯವರು ಗ್ರಾಮ ಪಂಚಾಯತ್, ಜಿಲ್ಲಾಧಿಕಾರಿ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಮಕ್ಕಳ ರಕ್ಷಣಾಧಿಕಾರಿ ಕಚೇರಿ, ಕಂಪ್ಯೂಟರ್ ಸೆಂಟರ್ ಎಲ್ಲ ಕಡೆನೂ ಹೋಗಿ ಅರ್ಜಿ ಹಾಕಲಿ ಅಲ್ದಾಡ್ತಾಯಿದ್ರು. ಸೊ ತಂದೆ ಇಲ್ಲದ ಒಂಟಿ ಪೋಷಕರ ಮಕ್ಕಳಿಗೆ 2,000 ರೂಪಾಯಿ ಅಂತ 24,000 ಪ್ರತಿ ವರ್ಷ ನೀಡುವಂಥ ಸುದ್ದಿ ಸುಳ್ಳು ಸುದ್ದಿಯಾಗಿದ್ದು, ಯಾವುದೇ ಯೋಜನೆ ಕೂಡ ಇಲ್ಲ ಅಂತೇಳಿ ಡಿ ಸಿ ಅವರು ಕೂಡ ಅಫಿಷಿಯಲ್ ಆಗಿ ಜಿಲ್ಲಾಡಳಿತದಿಂದ ಮಾಹಿತಿ ಕೂಡ ಬಂದಿದೆ. ಸರ್ಕಾರ ಈ ಥರದ್ದು ಯಾವುದೇ ಒಂದು ಯೋಜನೆ ಕೂಡ ರೂಪಿಸಿಲ್ಲ. ಮಕ್ಕಳಿಗೆ ಹಣಕಾಸು ನೆರವು ಒದಗಿಸಲಿಕ್ಕೆ ಪ್ರಾಯೋಜಿತತ್ವ ಈ ಯೋಜನೆ ಒಂದು ಜಾರಿಯಲ್ಲಿದೆ, ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಯಾರು ಕೂಡ ಏನಪ್ಪ ಅಂದರೆ ಮೋಸ ಹೋಗಬೇಡಿ, ಇದು ಸುಳ್ಳು ಸುದ್ದಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಸುಳ್ಳು ಸುದ್ದಿಯಾಗಿದ್ದು, ಈ ಥರದ ಯೋಜನೆ ಇಲ್ಲ, ಜನರು ಯಾಮಾರಬಾರ್ದು ಅಂತೇಳಿ ಡಿ ಸಿ ಅವರು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಅಂದರೆ ಎಚ್ಚರಿಕೆ ಕೂಡ ವಹಿಸಬೇಕು. ಮಧ್ಯವರ್ತಿ ಹಾಳಿಗೆ ಏನಪ್ಪ ಅಂದರೆ ಬಲಿಯಾಗಬಾರ್ದು. ಸರ್ಕಾರದ ಮಕ್ಕಳ ಯೋಜನೆಗೆ ನೆರವು ಒದಗಿಸುವ ಪ್ರಾಯೋಜಿತ ಯೋಜನೆ ಜಾರಿ ಇದ್ದು, ಈ ಯೋಜನೆಯಡಿ ವೈದ್ಯಕೀಯ, ಶೈಕ್ಷಣಿಕ ಮತ್ತು ಅಭಿವೃದ್ಧಿ ಅಗತ್ಯ ಪೂರೈಸುವ ಅಗತ್ಯವಿರುವ ಪೂರಕ ಬೆಂಬಲ, ಹಣಕಾಸು ಅಥವಾ ಇತರೆ ಸಹಕಾರವನ್ನು ಯೋಜನೆಯಡಿ ನೀಡಲಾಗುತ್ತೆ. ಸೊ 21, 22, 23, 24ರಲ್ಲಿ ಸೊ 401, 210, 96 ಮಕ್ಕಳನ್ನ ನೆರವಿಗೆ ಗುರುತಿಸಲಾಗಿದೆ. ಈ ಯೋಜನೆ ಏನಪ್ಪ ಅಂದರೆ ಅನುಕೂಲಕ್ಕೆ ನಗರದ JH ಪಟೇಲ್ ಬಡಾವಣೆಯಲ್ಲಿ ಜಿಲ್ಲಾ ಮಕ್ಕಳ ಮತ್ತು ರಕ್ಷಣಾಧಿಕಾರಿ ಕಚೇರಿ ಕೂಡ ಸಂಪರ್ಸ್ಬೋದು. ಅದನ್ನು ಬಿಟ್ಟರೆ ಬೇರೆ ಒಂದು ಪ್ರಾಯೋಜಕತ್ವ ಯೋಜನೆ ಬಿಟ್ಟರೆ ಅಂದರೆ ಸ್ಪಾನ್ಸರ್ಡ್ ಇದ್ದರೆ ಅಷ್ಟೇ. ಸೊ ಅಂಥವ್ರಿಗೆ ಏನಂದರೆ ಯಾರಾದರೂ ಮುಂದೆ ಬಂದು ಸಹಾಯ ಮಾಡ್ತಿದ್ದೆ ಅಂಥ ಸ್ಪಾನ್ಸರ್ ಇರ್ತಾರಲ್ಲ, ಸೊ ಅಂಥವ್ರ ಕಡೆಯಿಂದ ಆ ಮಕ್ಕಳಿಗೆ ನೆರವು ನೀಡ್ತಾರೆ ಹೊರತು ಅಂಥ ಯೋಜನೆ ಜಾರಿಯಲ್ಲಿದೆ ಬಿಟ್ಟು ಸರ್ಕಾರ ಪ್ರತಿ ತಿಂಗಳು 2,000 ರೂಪಾಯಿ ಅಂತ, ವರ್ಷಕ್ಕೆ 24,000 ರೂಪಾಯಿ ನೀಡೋ ಯೋಜನೆ ಸುಳ್ಳು ಸುದ್ದಿಯಾಗಿದೆ ಅಂತ ಕೂಡ ಅಫಿಷಿಯಲ್ ಆಗಿ ಬಂದಿದೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಕೂಡ ಮೆಸೇಜ್ ಮಾಡಿ ಕೇಳ್ತಾಯಿದ್ರು. ಸೊ ಅವ್ರಿಗೆಲ್ಲರೂ ಕೂಡ ಏನಪ್ಪ ಅಂದರೆ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ 08192222701ಗೆ ಕೂಡ ಕಾಲ್ ಮಾಡಿ ಸಂಪರ್ಕ ಮಾಡಿ. ಸುಳ್ಳು ಸುದ್ದಿಗಳು ಯಾರು ಕಿವಿಗೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.